ನಮಸ್ಕಾರ ಗೆಳೆಯರೆ, ನಿಮ್ಮ ಪ್ರೀತಿಯ ಬದುಕಿನ ಬೆಳಕು ಚಾನೆಲ್ಗೆ ಆತ್ಮೀಯ ಸ್ವಾಗತ. ಜೀವನ ಅಂದ ಮೇಲೆ ಏರಿಳಿತಗಳು ಇದ್ದೇ ಇರ್ತವೆ ಅಲ್ವಾ? ಇಲ್ಲಿ ನಗು ಇರುತ್ತೆ, ಅಳು ಇರುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆ ಅನ್ನೋದು ಇರುತ್ತೆ. ನಾವೆಲ್ಲರೂ ನಮ್ಮ ಲೈಫ್ನಲ್ಲಿ ಯಾರನ್ನಾದರೂ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರ್ತೇವೆ. ಅವರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧವಿರ್ತೇವೆ. ಆದರೆ ನಾವು ಅಷ್ಟೊಂದು ಹಚ್ಚಿಕೊಂಡವರೇ ನಮಗೆ ಬೆನ್ನಿಗೆ ಚೂರಿ ಹಾಕಿದಾಗ, ದ್ರೋಹ ಮಾಡಿದಾಗ ಅಥವಾ ನಮ್ಮ ಮನಸ್ಸಿಗೆ ಆಳವಾದ ಗಾಯ ಮಾಡಿದಾಗ ಹೇಗಾಗುತ್ತೆ ಹೇಳಿ? ಆ ಕ್ಷಣ ನಮಗೆ ಈ ಜಗತ್ತೇ ನಿಂತು ಹೋದಂತೆ ಅನಿಸ್ತದೆ. ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗುತ್ತದೆ. ನಾನು ಅವರಿಗಾಗಿ ಅಷ್ಟೆಲ್ಲ ಮಾಡಿದೆ ಅಲ್ವಾ, ಅವರು ನನಗೆ ಹೀಗೆ ಮಾಡಿದ್ರಲ್ಲ ಅನ್ನೋ ನೋವು ನಮ್ಮನ್ನು ಒಳಗಿನಿಂದ ತಿಂದು ಹಾಕುತ್ತದೆ. ಆ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಬರುವ ಮೊದಲ ಆಲೋಚನೆ ಏನು ಗೊತ್ತಾ? ನನಗೆ ಅವರು ಎಷ್ಟು ನೋವು ಕೊಟ್ಟಿದ್ದಾರೋ ಅವರಿಗೆ ನಾನು ಅಷ್ಟೇ ನೋವನ್ನು ಕೊಡಬೇಕು. ನಾನು ಪಟ್ಟ ಸಂಕಟ ಅವರಿಗೆ ಅರ್ಥವಾಗಬೇಕು ಅಂತ. ಅದಕ್ಕಾಗಿ ನಾವು ಅವರ ಮೇಲೆ ಕಿರಿಚಾಡ್ತೇವೆ, ಜಗಳವಾಡ್ತೇವೆ, ಅವರ ಮುಂದೆ ಹೋಗಿ ಹತ್ತು ಕರೆದು ನಮ್ಮ ನೋವನ್ನು ತೋರಿಸಿಕೊಳ್ತೇವೆ. ಇನ್ನು ಕೆಲವರಂತೂ ಸೇಡು ತೀರಿಸಿಕೊಳ್ಳಬೇಕು ಅಂತ ಕೆಟ್ಟ ದಾರಿ ಹಿಡಿಯುತ್ತಾರೆ. ಆದರೆ ಗೆಳೆಯರೆ, ಸೈಕಾಲಜಿ ಏನ್ ಹೇಳುತ್ತೆ ಗೊತ್ತಾ? ನೀವು ಹೀಗೆ ಮಾಡುವುದರಿಂದ ಅವರಿಗೆ ನಿಮ್ಮ ಮೇಲೆ ಪಶ್ಚಾತ್ತಾಪ ಮೂಡುವುದಿಲ್ಲ. ಬದಲಾಗಿ, ಛೀ, ಇವಳು ಅಥವಾ ಇವನು ಇಷ್ಟೇನಾ, ಇವರಿಂದ ನಾನು ದೂರವಾಗಿದ್ದೇ ಒಳ್ಳೆಯದಾಯಿತು ಅಂತ ಅವರು ಅಂದುಕೊಳ್ಳುತ್ತಾರೆ. ಹಾಗಾದ್ರೆ ನಿಮ್ಮನ್ನು ನೋಯಿಸಿದವರು ತಮ್ಮ ತಪ್ಪಿನ ಅರಿವಾಗಿ ತಾವಾಗಿಯೇ ಕುಗ್ಗಿ ಹೋಗಬೇಕು ಅಂದ್ರೆ ನೀವು ಏನು ಮಾಡಬೇಕು? ನೀವು ಅವರ ಮೇಲೆ ಕೈ ಎತ್ತಬೇಕಿಲ್ಲ ಅಥವಾ ಕೆಟ್ಟದಾಗಿ ಮಾತನಾಡಬೇಕಿಲ್ಲ. ಸೈಕಾಲಜಿಯಲ್ಲಿ ಕೆಲವು ಅದ್ಭುತವಾದ ವರ್ತನೆಗಳಿವೆ. ಇವುಗಳನ್ನು ಅಳವಡಿಸಿಕೊಂಡ್ರೆ ನಿಮ್ಮನ್ನು ಕಳೆದುಕೊಂಡಿದ್ದಕ್ಕೆ ಅವರು ದಿನವಿಡೀ ಕೊರಗುವಂತೆ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಂತಹ 9 ಪ್ರಭಾವಶಾಲಿ ಟಿಪ್ಸ್ ಬಗ್ಗೆ ವಿವರವಾಗಿ ಹೇಳ್ತೀನಿ. ಮೌನವೇ ನಿಮ್ಮ ಅತಿದೊಡ್ಡ ಶಕ್ತಿ. ಮೊದಲನೆಯದಾಗಿ, ಮೌನವಾಗಿರಿ. ಯಾರಾದರೂ ನಿಮಗೆ ದ್ರೋಹ ಮಾಡಿದಾಗ ಅಥವಾ ಅವಮಾನಿಸಿದಾಗ ನಾವು ಸಾಮಾನ್ಯವಾಗಿ ತುಂಬಾ ಎಮೋಷನಲ್ ಆಗಿ ಬಿಡ್ತೀವಿ. ಫೋನ್ ಮಾಡಿ ಬೈಯೋದು, ಮೆಸೇಜ್ ಮೇಲೆ ಮೆಸೇಜ್ ಕಳಿಸಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳೋದು ಮಾಡ್ತೀವಿ. ಆದರೆ ಇಲ್ಲಿ ನೀವು ಮಾಡಬೇಕಿರೋದು ಅದರ ಉಲ್ಟಾ. ನಿಮ್ಮನ್ನು ನೋಯಿಸಿದಾಗ ಜಗಳವಾಡುವ ಬದಲು ಸಂಪೂರ್ಣ ಮೌನವಾಗಿರಿ. ನಿಮ್ಮ ಮೌನ ಅವರಿಗಿಂತ ದೊಡ್ಡ ಉತ್ತರ ಬೇರೊಂದಿಲ್ಲ. ಇವರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ, ಯಾಕೆ ಸುಮ್ಮನಿದ್ದಾರೆ ಎಂಬ ಆತಂಕವೇ ಅವರಲ್ಲಿ ಪಶ್ಚಾತ್ತಾಪ ಮೂಡಿಸುತ್ತದೆ. ಮೌನ ಅನ್ನೋದು ಆಯುಧ ಇಲ್ಲದ ಯುದ್ಧವಿದ್ದಂತೆ. 10 ಪಟ್ಟು ಎತ್ತರಕ್ಕೆ ಬೆಳೆದು ತೋರಿಸಿ. ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋದರು ಅಂತ ನೀವು ಅಲ್ಲಿಯೇ ನಿಂತು ಹೋಗಬೇಡಿ. ಯಾರು ನಿಮ್ಮನ್ನು ಕೀಳಾಗಿ ಕಂಡರೋ, ಯಾರು ನಿಮ್ಮನ್ನು ಅಸಮರ್ಥರು ಅಂತ ದೂರ ತಳ್ಳಿದರೋ ಅವರಿಗಿಂತ 10 ಪಟ್ಟು ಎತ್ತರಕ್ಕೆ ಬೆಳೆದು ತೋರಿಸಿ. ನಿಮ್ಮ ಮಾತಿನ ಬದಲು ನಿಮ್ಮ ಸಾಧನೆ ಜೋರಾಗಿ ಶಬ್ದ ಮಾಡಬೇಕು. ನೀವು ಮಾಡುವ ಕೆಲಸದಲ್ಲಿ ಬೆಸ್ಟ್ ಆಗಿ ತೋರಿಸಿ. ನೀವು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಆ ವ್ಯಕ್ತಿ ತಾನಾಗಿಯೇ ಕೊರಗುತ್ತಾನೆ. ಅಯ್ಯೋ, ಇಂತಹ ಒಬ್ಬ ಯಶಸ್ವಿ ವ್ಯಕ್ತಿಯನ್ನು ನಾನು ಕಳೆದುಕೊಂಡೆನಲ್ಲ ಅಂತ ಅವರಿಗೆ ಅನಿಸಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನೋವು ತೋರಿಸಿಕೊಳ್ಳಬೇಡಿ. ಇಂದಿನ ಕಾಲದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಅಂದ್ರೆ ನೋವಾದ ತಕ್ಷಣ ವಾಟ್ಸ್ಆಪ್ ಅಥವಾ ಫೇಸ್ಬುಕ್ನಲ್ಲಿ ಸ್ಯಾಡ್ ಸ್ಟೇಟಸ್ ಹಾಕೋದು. ಇದು ಅವರಿಗೆ ಹೇಗೆ ಕಾಣುತ್ತೆ ಗೊತ್ತಾ? ನನ್ನಿಲ್ಲದೆ ಇವರು ಬದುಕೋಕೆ ಆಗ್ತಾ ಇಲ್ಲ ಅಂತ ಅವರು ನಿಮ್ಮನ್ನು ನೋಡಿ ನಗುತ್ತಾರೆ. ಅದಕ್ಕೆ ಬದಲಾಗಿ ನೀವು ಸಂತೋಷವಾಗಿದ್ದೀರಿ ಎಂಬ ಫೋಟೋಗಳು ಅಥವಾ ನಿಮ್ಮ ಕೆಲಸದ ಅಪ್ಡೇಟ್ಗಳನ್ನು ಹಂಚಿಕೊಳ್ಳಿ. ನಿಮ್ಮ ಹಳೆಯ ಹವ್ಯಾಸಗಳನ್ನು ಮತ್ತೆ ಶುರು ಮಾಡಿರೋ ಫೋಟೋ ಹಾಕಿ. ನಿಮ್ಮ ಸಂತೋಷವೇ ಅವರಿಗೆ ಅತಿದೊಡ್ಡ ಹೊಡೆತವಾಗಬೇಕು. ಕ್ಷಮಿಸಿ, ಆದರೆ ಮರೆಯಬೇಡಿ. ಕ್ಷಮಿಸುವುದು ಅವರಿಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ. ನೀವು ಅವರ ಮೇಲೆ ಸಿಟ್ಟು ಹಿಡಿದುಕೊಂಡಿರುವ ತನಕ ನೀವು ಅವರ ನೆನಪಿನಲ್ಲೇ ಇರ್ತೀರಿ. ಆ ಸಿಟ್ಟು ನಿಮ್ಮನ್ನು ಒಳಗಿನಿಂದ ಉರಿಸುತ್ತಿರುತ್ತದೆ. ಅವರನ್ನು ಮನಸ್ಸಿನಿಂದ ಕ್ಷಮಿಸಿ ಆ ಬಂಧನದಿಂದ ಬಿಡುಗಡೆ ಹೊಂದಿ. ಆದರೆ ಒಂದು ವಿಷಯ ನೆನಪಿರಲಿ, ಕ್ಷಮಿಸಿ, ಆದರೆ ಅವರು ಮಾಡಿದ ಕೆಲಸವನ್ನ ಮರೆಯಬೇಡಿ. ಮತ್ತೆ ಅವರನ್ನೇ ನಂಬಿ ಹತ್ತಿರ ಸೇರಿಸಬೇಡಿ. ಹಾವು ತನ್ನ ಹಳೆಯ ಚರ್ಮವನ್ನ ಬಿಡುತ್ತೆ, ಹೊರತು ವಿಷವನ್ನಲ್ಲ ಅನ್ನೋದು ನೆನಪಿರಲಿ. ನಿಮ್ಮ ಲಭ್ಯತೆಯನ್ನು ಕಡಿಮೆ ಮಾಡಿ. ದ್ರೋಹ ಮಾಡಿದವರು ಕೆಲವೊಮ್ಮೆ ನಿಮ್ಮನ್ನು ಟೆಸ್ಟ್ ಮಾಡಲು ಮತ್ತೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು. ಅಂಥ ಸಮಯದಲ್ಲಿ ತಕ್ಷಣ ರಿಯಾಕ್ಟ್ ಮಾಡಬೇಡಿ. ಫೋನ್ ಎತ್ತಬೇಡಿ, ಮೆಸೇಜ್ಗೆ ರಿಪ್ಲೈ ಕೊಡಬೇಡಿ. ನಿಮ್ಮ ಲಭ್ಯತೆ ಕಡಿಮೆಯಾದಷ್ಟು ನಿಮ್ಮ ಬೆಲೆ ಅವರಿಗೆ ಅರ್ಥವಾಗುತ್ತದೆ. ನೀವು ಬಿಸಿಯಾಗಿದ್ದೀರಾ ಅನ್ನೋದನ್ನ ತೋರಿಸಿ. ನಿಮ್ಮ ಸಮಯ ಬೆಲೆ ಬಾಳುವಂಥದ್ದು. ಅದನ್ನ ನಿಮಗೆ ಬೆಲೆ ಕೊಡದವರಿಗೆ ವ್ಯರ್ಥ ಮಾಡಬೇಡಿ. ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವದ ಸುಧಾರಣೆ. ನೋವಾದಾಗ ಸಾಮಾನ್ಯವಾಗಿ ಜನರು ಅಳುತ್ತಾ ಕೂತಿರುತ್ತಾರೆ.
ಸರಿಯಾಗಿ ಊಟ ಮಾಡಲ್ಲ, ತಯಾರಾಗಲ್ಲ. ಆದರೆ ನೀವು ಇನ್ನು ಮುಂದೆ ಹಾಗೆ ಮಾಡಬಾರದು. ಚೆನ್ನಾಗಿ ರೆಡಿಯಾಗಿ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸಿಕೊಳ್ಳಿ. ನೀವು ದುರ್ಬಲರಾಗಿ ಕಾಣುವುದಕ್ಕಿಂತ ಆತ್ಮವಿಶ್ವಾಸದಿಂದ ಕಂಡಾಗ ಅವರಿಗೆ ಆಶ್ಚರ್ಯವಾಗುತ್ತದೆ. ನಾನು ಇಷ್ಟೆಲ್ಲ ಮಾಡಿದ್ರೂ ಇವರು ಇಷ್ಟು ಸ್ಟ್ರಾಂಗ್ ಆಗಿದ್ದಾರಲ್ಲ ಅಂತ ಅವರು ಬೆರಗಾಗಬೇಕು. ಕನ್ನಡಿ ಮುಂದೆ ನಿಂತು ನಾನು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ನಿಮಗೆ ನೀವೇ ಹೇಳಿಕೊಳ್ಳಿ. ಪಕ್ವತೆಯಿಂದ ವರ್ತಿಸಿ. ಅಕಸ್ಮಾತ್ ಅವರು ನಿಮಗೆ ಎಲ್ಲಾದರೂ ಎದುರಾದಾಗ ಮುಖ ತಿರುಗಿಸಿಕೊಳ್ಳಬೇಡಿ ಅಥವಾ ಜಗಳವಾಡಬೇಡಿ. ಬದಲಾಗಿ ಸೌಜನ್ಯದಿಂದ ಒಂದು ಸಣ್ಣ ನಗು ಬೀರಿ ಮಾತನಾಡಿ ಹೊರಡಿ. ನೀವು ಅವರ ಮೇಲೆ ಇನ್ನೂ ಯಾವುದೇ ಸಿಟ್ಟು ಹಿಡಿದುಕೊಂಡಿಲ್ಲ. ಅವರು ನಿಮಗೆ ಈಗ ಮ್ಯಾಟರ್ ಅಲ್ಲ ಅನ್ನೋದನ್ನ ನಿಮ್ಮ ವರ್ತನೆ ತೋರಿಸಬೇಕು. ನಿಮ್ಮ ಈ ಅತಿಯಾದ ಒಳ್ಳೆಯತನವೇ ಅವರಿಗೆ ಮುಳ್ಳಿನಂತೆ ಚುಚ್ಚುತ್ತದೆ. ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನೇ ಮಾಡುವುದು ಸುಲಭ, ಆದರೆ ಒಳ್ಳೆಯತನವನ್ನೇ ಉತ್ತರವಾಗಿ ನೀಡುವುದು ಅತ್ಯಂತ ಪ್ರಭಾವಶಾಲಿ. 8. ಹೊಸ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ. ಹಳೆಯ ನೆನಪುಗಳಿಂದ ಹೊರಬರಲು ಹೊಸ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ಯಾವುದಾದರೂ ಹೊಸ ಭಾಷೆ ಕಲಿಯಿರಿ, ಜಿಮ್ಗೆ ಹೋಗಿ ಅಥವಾ ಗಿಡಗಳನ್ನು ಬೆಳೆಸಿ. ನೀವು ಬಿಸಿಯಾಗಿದ್ದೀರಾ ಅನ್ನೋದನ್ನ ನೋಡಿ ಅವರು ಆಶ್ಚರ್ಯಪಡುತ್ತಾರೆ. ನೀವು ಲೈಫ್ ಎಂಜಾಯ್ ಮಾಡ್ತಿರೋದನ್ನ ನೋಡಿ ಅವರಿಗೆ ನನ್ನ ಜಾಗ ತುಂಬಲು ಇವರ ಜೀವನದಲ್ಲಿ 1000 ವಿಷಯಗಳಿವೆ ಅನ್ನೋದು ಅರ್ಥವಾಗುತ್ತದೆ. 9. ನಿಮ್ಮ ನಿಜವಾದ ಸಂತೋಷವೇ ದೊಡ್ಡ ಸೇಡು. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾದ ಪಾಯಿಂಟ್, ನಿಜವಾದ ಸಂತೋಷ. ಸೈಕಾಲಜಿ ಪ್ರಕಾರ ನೀವು ಯಾವಾಗ ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಖುಷಿಯಾಗಿರ್ತೀರೋ ಆಗ ನಿಮ್ಮನ್ನು ನೋಯಿಸಿದವರಿಗೆ ಅದು ಅತಿದೊಡ್ಡ ಶಿಕ್ಷೆಯಾಗಿ ಕಾಣುತ್ತದೆ. ಅವರಿಗೆ ಬೇಕಾಗಿರುವುದು ನಿಮ್ಮ ಕಣ್ಣೀರು ಮತ್ತು ನಿಮ್ಮ ನೋವು. ಆದರೆ ನೀವು ಅದೆಲ್ಲ ಬಿಟ್ಟು ನಗುತ್ತಾ ಬದುಕಿದ್ರೆ ಅವರಿಗೆ ತಾವು ಸೋತಿದ್ದೇವೆ ಎಂಬ ಭಾವ ಮೂಡುತ್ತದೆ. ಗೆಳೆಯರೇ, ಕೊನೆಯದಾಗಿ ಒಂದು ಮಾತು ನೆನಪಿಡಿ. ನಿಮ್ಮನ್ನು ನೋಯಿಸಿದವರು ಪಶ್ಚಾತ್ತಾಪ ಪಡಬೇಕು ಎಂಬುದು ನಿಮ್ಮ ಗುರಿಯಾಗಲಿ, ಆದರೆ ಅದು ನಿಮ್ಮ ಜೀವನದ ಏಕೈಕ ಉದ್ದೇಶವಾಗಬಾರದು. ಸೈಕಾಲಜಿ ಹೇಳುವ ಅತಿದೊಡ್ಡ ಸತ್ಯವೇನೆಂದರೆ, ನೀವು ಯಾವಾಗ ಅವರಿಗಾಗಿ ಯೋಚಿಸುವುದನ್ನ ಬಿಟ್ಟು ನಿಮಗಾಗಿ ಬದುಕಲು ಶುರು ಮಾಡ್ತೀರೋ ಆಗಲೇ ನಿಮ್ಮ ನಿಜವಾದ ಗೆಲುವು ಆರಂಭವಾಗುತ್ತದೆ. ನಿಮ್ಮ ಬೆಲೆ ಅವರಿಗೆ ಅರ್ಥವಾಗದಿದ್ರೆ ಅದು ಅವರ ದುರದೃಷ್ಟವೇ ಹೊರತು ನಿಮ್ಮ ತಪ್ಪಲ್ಲ. ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರಿದ್ದಾರೆ. ನಿಮಗಾಗಿ ಪ್ರಾಣ ಕೊಡುವವರು ಕೂಡ ಸಿಗುತ್ತಾರೆ. ಆದ್ದರಿಂದ ಹಳೆಯ ಕಹಿ ನೆನಪುಗಳನ್ನೇ ಇಟ್ಟುಕೊಂಡು ಜೀವನ ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಬೆಳವಣಿಗೆಯತ್ತ ಗಮನ ಹರಿಸಿ. ನೀವು ಸಾಧಿಸಿ ತೋರಿಸಿದಾಗ ನಿಮ್ಮನ್ನು ನೋಯಿಸಿದವರು ಪಶ್ಚಾತ್ತಾಪ ಪಡುವುದು ಮಾತ್ರವಲ್ಲ, ನಿಮ್ಮನ್ನು ನೋಡಿ ಅಸೂಯೆ ಪಡುವಂತಾಗಬೇಕು. ಇವತ್ತಿನ ಈ 9 ವರ್ತನೆಗಳಲ್ಲಿ ನಿಮಗೆ ಅತಿ ಹೆಚ್ಚು ಇಷ್ಟವಾದ ಪಾಯಿಂಟ್ ಯಾವುದು? ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಇನ್ನಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಬದುಕಿನ ಬೆಳಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಗುನಗುತ್ತಾ ಇರಿ. ಶುಭವಾಗಲಿ.